ಶೋಷಿತ ಸಮುದಾಯಗಳ ಮತ್ತು ಯಾವ್ಯಾವ ಸಮುದಾಯಗಳು ಏನೇನು ಪರಿಸ್ಥಿತಿ ಇದೆ ಅನ್ನೋದನ್ನ ತಿಳ್ಕೊಳ್ಳಲಿಕ್ಕೆ ಅಂತಾನೆ ಅದನ್ನ ಜಾತಿ ಜನಗಣತಿ ಮಾಡಿದೆ. ಈಗಾಗಲೇ ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡಿದೆ ನಮ್ಮ ಸರ್ಕಾರ. ಹಿಂದೆ ಯಾವ ಸರ್ಕಾರನೂ ಅದನ್ನ ಸ್ವೀಕಾರ ಮಾಡುತ್ತ ಕೆಲಸಕ್ಕೆ ಹೋಗಲಿಲ್ಲ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾದ ನಂತರ ಆದಮೇಲೆ ಅವರ ಒಂದು ಆದೇಶ ಮಾಡಿದಂಥ ಜಾತಿ ಸಮೀಕ್ಷೆಯನ್ನು ಈಗ ಸ್ವೀಕಾರ ಮಾಡಿದ್ವಿ. ಅದನ್ನು ಮುಂದಿನ ದಿನಮಾನಗಳು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆ ಆಗುತ್ತೆ. ಅದನ್ನು ಕ್ಯಾಬಿನೆಟಿಗೆ ತರಬೇಕು, ತಂದು ಚರ್ಚೆ ಮಾಡಬೇಕು, ಏನು ಅಧಿವೇಶನದ ಮಂಡನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಾರೆ. ಚರ್ಚೆ ಮಾಡಿ ನಾವು ಸ್ವೀಕಾರ ಮಾಡಿದ್ದೀವಿ, ನಾವು ಭದ್ರಿದ್ದೀವಿ. ಅದನ್ನು ನಾನು ಈಗಾಗಲೇ ಸಾಕಷ್ಟು ಸತಿ ಹೇಳಿದ್ದೀವಿ. ಆ ಗಟ್ಟಿತನ ಇರೋದ್ರಿಂದಲೇ ಸ್ವೀಕಾರವನ್ನು ಮಾಡಿದ್ವಿ. ಅದು ಮುಂದಿನ ದಿನಮಾನದೊಳಗ ಏನು ಅಂತ ಮುಖ್ಯಮಂತ್ರಿ ಈಗ ವಿಳಂಬ ಇಲೆಕ್ಷನ್ಗೂ ಜಾತಿ ಜನಗಣತಿಗೂ ಸಂಬಂಧ ಇಲ್ಲ ಸರ್. ಈಗ ಹೌದು ಈಗಲೂ ತರ್ತಾ ಇದ್ದೀವಿ. ಅದನ್ನ ಸಾಧಕ ಬಾಧಕಗಳು ಅದ್ರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದೀವಿ. ಅವನ್ನೆಲ್ಲವನ್ನ ಈಗ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರ ಮನಸ್ಸಿಗೂ ನೋವು ಆಗಲಾರದ ರೀತಿಯೊಳಗೆ, ಯಾವ ಸಮಾಜಕ್ಕೂ ತೊಂದರೆ ಆಗಲಾರದ ರೀತಿಯೊಳಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ, ವಿಚಾರ ಮಾಡಿ, ಅಭಿಪ್ರಾಯವನ್ನು ತೆಗೆದುಕೊಂಡು ಅದನ್ನ ಜಾರಿ ಮಾಡುವಂತ, ಅದನ್ನ ಕ್ಯಾಬಿನೆಟ್ ತರುವಂತ ಕೆಲಸವನ್ನು ಮಾಡ್ತೀವಿ. ಅದೇ ಸರ್, ಈಗ ತಗೊಂಡಿದ್ದೀವಿ. ಈಗ ಅದನ್ನ ತಗೊಂಡ ಮೇಲೆ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತು. ಇದೆಲ್ಲ ಆದ್ಮೇಲೆ ಈಗ ಚರ್ಚೆಗಳು ಆಗ್ತವೆ. ಇಲ್ಲ ಅಂತ 2028 ಮಟ್ಟ ನಾವು ಆ ಡೇಟ್ ಮತ್ತೊಂದು ಇದನ್ನ ಹೇಳಕ್ ತಯಾರಿಲ್ಲ. ಆ ದಿನಾಂಕವನ್ನ, ಆ ಟೈಮನ್ನ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡುವಂಥದ್ದು. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ವರದಿ ಸ್ವೀಕಾರ ಮಾಡಿದ್ದೀವಿ. ಸ್ವೀಕಾರ ಮಾಡಿದ MP ಚುನಾವಣೆ ಬಂದಿದೆ. ಈ ಕೋಡ್ ಆಫ್ ಕಂಡಕ್ಟ್ ಮುಗಿದು ಮೊದಲನೇ ಕ್ಯಾಬಿನೆಟ್ ಮೊನ್ನೆ ಆಗಿದೆ. ಎರಡನೇ ಕ್ಯಾಬಿನೆಟ್ 4ನೇ ತಾರೀಕಿಗೆ ಇದೆ. ರಾಜ್ಯದ ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳ ಸಮುದಾಯದ ಆಶೆ ಏನಿದೆಯಲ್ಲ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಇದೆ. ಏನು ಕ್ಯಾಬಿನೆಟ್ ಕಮಿಟಿ ಮಾಡ್ತಾರೋ, ಬೇರೆ ಒಂದು ಸಮಿತಿ ಮಾಡ್ತಾರೋ ಅನ್ನೋದನ್ನು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸುತ್ತು ಮಾತುಕತೆ ಆಗಿದೆ. ಅದ್ರ ಬಗ್ಗೆ ಕೂತು ಮಾತಾಡೋದಂತ MP ಲೋಕಸಭಾ ಚುನಾವಣೆ ಮುಗಿದ್ಮೇಲೆ ಮಾತಾಡೋದಂತ ಮುಖ್ಯಮಂತ್ರಿಗಳು ಮಾಧ್ಯಮದೊಳಗೆ ಹೇಳಿದ್ದಾರೆ. ಆದಷ್ಟು ಬೇಗನೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತರೋ ಕೆಲಸ ಮಾಡ್ತೀನಿ.